ನೀರು ಹೋಗ್ತಿತ್ತು ಅಂಥದ್ದು ಈಗ ನಮಗೆ 250 ಮೀಟರ್ ನೀರು ಸಿಗ್ತದೆ. ಈಗಲೂ ಬಾಗೇಪಲ್ಲಿ ಸಹಿತ ಮೊನ್ನೆ ಎಕ್ಸ್ಟೆಂಡ್ ಮಾಡಿ ನಾಳೆ 17ನೇ ತಾರೀಕು ಹೋಗಿ ಅಲ್ಲಿ ಕೆರೆಗಳೆಲ್ಲ ಅದು ಇನಾಗ್ರೇಟ್ ಮಾಡ್ತಿದ್ದಾರೆ. ಅಲ್ಲಿನೂ ಕೆರೆಗೆ ಎಕ್ಸ್ಪ್ಯಾನ್ಷನ್ ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಅದೋ ಸಿವರೇಜ್ ವಾಟರ್ನ ಉಪಯೋಗ ಮಾಡಿಕೊಂಡು ಟ್ರೀಟ್ಮೆಂಟ್ ಮುಖಾಂತರ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಏನು ಕೆಲವು ಕಡೆ ಗ್ರಾಮ ಸಗರದು ಮತ್ತು ಬೇರೆ ಬೇರೆ ಕಡೆ ನೀರು ಎಲ್ಲಿ ಪೋಲಾಗ್ತದೋ ಅಲ್ಲಿ ಸಹಿತ ಅದಕ್ಕೆ ನಮ್ಮ CO ಬಂದರೆ SCO ಬಂದರೆ ಇಂಜಿನಿಯರ್ ಇದ್ದಾರೆ, ಅವ್ರು ನೋಡ್ಕೊಂಡು ಬಂದು ಸರ್ವೆ ಮಾಡಿ ಅದು ನಮ್ಮೆಲ್ಲರ ಜವಾಬ್ದಾರಿ. ನೀರು ಪೋಲ್ ಎಲ್ಲಿ ಆಗ್ತದೆ ಅದನ್ನು ಅರೆಸ್ಟ್ ಮಾಡೋದು, ಅದರಿಂದ ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋದು, ಅದ್ರ ಮುಖಾಂತರ ಬೋರ್ವೆಲ್ಗಳ ಮುಖಾಂತರ ರೈತರಿಗೆ ಅನುಕೂಲ ಆಗ್ತದೆ. ಆ ಪ್ರಯತ್ನ ಮಾಡ್ತಾಯಿದ್ದೀವಿ. ಓಕೆ, ಥ್ಯಾಂಕ್ ಯು. ದಿವಸದ ರೈತರಿಗೆ ಬೇಕಂತಾರೆ ಆ ರೀತಿಯಲ್ಲಿ SC STಗೆ ಬೋರ್ವೆಲ್ಸ್ ಮಾಡ್ತಾಯಿದ್ದೀವಿ. ಎಲ್ಲೋ ಬೀಡ್ ಮಾಡಬೇಕು ಅಂತೇಳಿ ಬ್ರಿಡ್ಜ್ ಕಂಪ್ಯಾರೇಜ್ ಮಾಡಬೇಕಾದ್ರು ಕೆಲವು ಚೆಕ್ ಡ್ಯಾಮ್ಸ್ ಕೊಡ್ತಾಯಿದ್ದಾರೆ. ಎಲ್ಲೆಲ್ಲಿ ನೀರು ಪೋಲಾಗಿ ಹೊರಗೆ ಹೋಗ್ತಾಯಿದ್ರು ಅದನ್ನು ಅರೆಸ್ಟ್ ಮಾಡೋದು ಮುಖಾಂತರ ಒಂದು ನಮಗೆ ಬರಗಾಲದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಎರಡೋದು ನಮ್ಮ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗ್ತದೆ. ಎಲ್ಲೆಲ್ಲಿ ಈಗ ನಾವು ಕೆರೆಗಳು ಈಗ KC ವ್ಯಾಲಿ ನಂಬರ್ 1 143 ಕೆರೆ ತುಂಬ್ತಾ ಇದ್ದಾರೆ. 143ರಲ್ಲಿ ಆವಾಗ ಸೊ ಆಲ್ ದಿ 4 ಸೆಂಟರ್ಸು ನಾವು ಈ ಮಾರ್ಚ್ ಒಳಗಾಗಿ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡು ನಮ್ಮ ಕೆಲಸ ಪ್ರಾರಂಭ ಮಾಡಿ ಥ್ರೂಔಟ್ ಸ್ಟೇಟ್ನಲ್ಲಿ ಎಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸೈನ್ಸ್ ಸೆಂಟರ್ ಇಲ್ಲ ಅಂತ ಆಗಬಾರ್ದಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಲಾಸ್ಟ್ 2 ಇಯರ್ಸ್ನಲ್ಲಿ ಏನು ಲಾಂಗ್ ಪೆಂಡಿಂಗ್ ಇರ್ತಕ್ಕಂಥ ಅನೇಕ ಪ್ರದೇಶಗಳಿವೆ. ಮೈಸೂರು ಇರ್ಬೋದು, ಗದಗ ಇರ್ಬೋದು, ನಮ್ಮ ಚಿಕ್ಕಮಗಳೂರು, ಇವೆಲ್ಲವನ್ನು ನಾವು ಮಾಡಿದ್ವಿ. ಈಗ ರಾಯಚೂರು, ಚಿಕ್ಕಮಗಳೂರು, ಯಾದಗಿರಿಯಲ್ಲಿ ಲಾಸ್ಟ್ ಟೈಮ್ ನಾವು ಡೆಲ್ಲಿಗೆ ಹೋಗಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವ್ ಮಾಡಿಸ್ಕೊಂಡ್ಬಂದ್ವಿ. ಈಗ ರಾಯಚೂರು ಸಹಿತ ಅದು 26 crores ಸಬ್ ರೀಜನಲ್ ಸೆಂಟರ್ ಈಗಾಗಲೇ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ. ಮುಖ್ಯಮಂತ್ರಿಗಳು ಈ ತಿಂಗಳು ಕೊನೆಗೆ ಬಂದು ಅದ್ರ ಫೌಂಡೇಶನ್ ಸ್ಟೋನ್ ಆಗ್ತದೆ 26 crores ಇಲ್ಲ. ಈ ರೀತಿಯಾಗಿ ಬಂದಿರತಕ್ಕಂಥ ಸಬ್ ಸೆಂಟರ್ಸ್ ನೆಕ್ಸ್ಟ್ ಇದನ್ನು ಮುಂದೆ ಬರ್ತಾ ರೀಜನಲ್ ಸೆಂಟರ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ 50% ರೀಜನಲ್ ಸೆಂಟರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಾರೆ, ನಾವು ಕೊಡ್ತೀವಿ. ಈ ಪ್ರಾಥಮಿಕವಾಗಿ ಸಬ್ ಸೆಂಟರ್ಸು ಪ್ಲಾನೆಟೋರಿಯಮ್ಸು ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಸೈನ್ಸ್ ಸಿಟಿ ಮಾಡಲಿಕ್ಕೆ ಈಗಾಗಲೇ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸ್ಯಾಂಕ್ಷನ್ ಪಡೆದು ನಾವು ದೇವನಹಳ್ಳಿ ಹತ್ರ ಈಗಾಗಲೇ ನಾವು 25 ಎಕರೆ KDB ತೊಗೊಂಡಿದ್ವಿ. ಅಲ್ಲಿ ಸಹಿತ 300 ಕೋಟಿ ವೆಚ್ಚದಿಂದ ಮಾಡ್ತಾಯಿದ್ವಿ. ವಿಜಯನಗರದಲ್ಲಿ ಸಹಿತ ಪ್ಲಾನೆಟೋರಿಯಮ್ಮು ರೀಜನಲ್ ಸೆಂಟರ್ ಮಾಡಲಿಕ್ಕೆ 50 crores ಮೈನ್ಸ್ ಏನೋ ದುಡ್ಡಿದೆ ಆ ದುಡ್ಡು ಕೇಳಿ ಈಗಾಗಲೇ ಅದು ಪರ್ಶೇಟ್ ಮಾಡ್ತಾ ಬಂದ ಕೂಡಲೇ ಅಲ್ಲಿ ವಿಜಯನಗರ ಸಹಿತ ಮಾಡ್ತೀವಿ. ಈಗಾಗಲೇ ಪಿಲ್ಕೋಡದಲ್ಲಿ ಮ್ಯಾಂಗ್ಳೂರಿನಲ್ಲಿ 350 acresನಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ ಈಗಾಗಲೇ. ಅದೇ ರೀತಿಯಾಗಿ ಪ್ರೊಫೆಸರ್ ನರಸಿಂಹನಲ್ಲಿ ಸಹಿತ ಒಂದು ಪ್ರಾಧಿಕಾರ ಮಾಡಿದ್ದೀವಿ ನಾವು ಈ ವರ್ಷ. ಮೊನ್ನೆ ಲೆಜಿಸ್ಲೇಷನ್ ಮಾಡಿ ಪ್ರಾಧಿಕಾರ ಮಾಡಿ ಅಲ್ಲಿ ಅಧ್ಯಕ್ಷರು ಮಾಡಿ ಅಲ್ಲಿ 150 ಎಕರೆ ಜಾಗ ಇದೆ ಗೌರಿಬೈದೂರಲ್ಲಿ, ಅದನ್ನು ಸಹಿತ ಸೆಂಟ್ರಲ್ ನಾವು ಡೆವಲಪ್ ಮಾಡ್ತೀವಿ. ಈ ರೀತಿಯಾಗಿ ಸೈನ್ಸ್ ಸೆಂಟ್ರನ್ನು ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ 11 ಮೊಬೈಲ್ ವ್ಯಾನ್ಸ್ ಮುಖಾಂತರ ಸ್ಕೂಲ್ಸಿಗೆ ಕಳಿಸ್ತಕ್ಕಂಥ ಈ ಪ್ಲಾನೆಟೋರಿಯಮ್ನು ಮತ್ತು ಸೈನ್ಸ್ ಬಗ್ಗೆ ಡೆವಲಪ್ಮೆಂಟ್ ತರಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಮಾಡಿ ಈ ಒಂದು ವಾರದಲ್ಲಿ ಆ ಮೊಬೈಲ್ ವ್ಯಾನ್ಸ್ ಸಹಿತ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಹುಡುಕಿ ಹೋಗ್ತಾರೆ. ಇದೆಲ್ಲ ಜೊತೆಲಿ ನಾವು ಬ್ಯಾಂಗ್ಳೂರಲ್ಲಿ ಸಹಿತ ನಿಮಗೆ ಏಷ್ಯಾದಲ್ಲೇ ನಂಬರ್ 1 ಗ್ಯಾಲರಿ ಸೈನ್ಸ್ ಗ್ಯಾಲರಿ ಮಾಡಿದ್ವಿ. ಹೆಬ್ಬಾಳ ಸೈನ್ಸ್ ಗ್ಯಾಲರಿ ಅದು ಏಷ್ಯಾದಲ್ಲೇ ನಂಬರ್ 1 ಇದೆ. ನಾವು ಪ್ರೈವೇಟ್ನವರು ನಮಗೆ ಸಹಾಯ ಮಾಡಿದ್ರು. ನಾವು ಗೌರ್ಮೆಂಟ್ನಿಂದ ಲ್ಯಾಂಡ್ ಕೊಟ್ಟು ಒಂದು 50 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರಿಗೆ. ಮತ್ತು JNT ನಿಮ್ಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರು ತಾನಾಗೆ ಅಲ್ಲಿ ಸಹಿತ ನಮ್ಮ ಬ್ಯಾಂಗ್ಳೂರು BBMPಗಳಿಂದ ಅಲ್ಲಿನೂ ಒಂದು 32 crores ಬಿಲ್ಡಿಂಗ್ ಇನಾಗ್ರೇಟ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಇಡೀ ರಾಜ್ಯಾದ್ಯಂತ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟನ್ನು ಮತ್ತು ಪೆಂಡಿಂಗ್ ಇರ್ತಕ್ಕಂಥ ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಈ 4 ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. ಸರ್, ಈಗ ಕೋಲಾರ ಜಿಲ್ಲೆ ಬಂದು ಬಯಲುಸೀಮೆ ಆಗಿದೆ. ಈ ಬಯಲುಸೀಮೆಗೆ ನೀರಾವರಿಗೆ ಸಂಬಂಧಪಟ್ಟ ಏನಾದರೂ ಈ ನಮ್ಮದು ಮೈನ್ ಇರಿಗೇಷನ್ ಈಗ ಕೃಷ್ಣಾ ನದಿ ನೀರು ನಮ್ಮ ಆಲ್ರೆಡಿ ಕುಪ್ಪಂಗೆ ಬಂದಿದೆ, ನಮ್ಮ ಪಕ್ಕದಲ್ಲಿ ಹತ್ತಿರದಲ್ಲಿ. ಈಗ ಈ ಪ್ರದೇಶದಲ್ಲಿ ತೊಂದರೆ ಇದೆ ಅಂತಲೇ ಹಿಂದಿರ್ತಕ್ಕಂಥ ರಾಜಕಾರಣಿಗಳೆಲ್ಲ ನಮ್ಮ ಮುನಿಯಪ್ಪ MP ಆಗಿರ್ತಕ್ಕಂಥ KH ಮುನಿಯಪ್ಪ ಇರ್ಬೋದು, ಬೇರೆ ಬೇರೆ ರಾಜ್ಯ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಮುಖಂಡರು ಒಂದು ಪ್ರಯತ್ನದಿಂದಲೇ ಒಂದು KC ವ್ಯಾಲಿ ಅಂತೇಳಿ ಪ್ರಯತ್ನ ಮಾಡೋದು. ಅದು ಏಷ್ಯಾದಲ್ಲೇ ನಂಬರ್ 1. ನಾವು ಮೈನ್ ಇರಿಗೇಷನ್ ಮುಖಾಂತರ ಇವತ್ತು ನಾವು ಸಪ್ಲೈ ಮಾಡ್ತಾಯಿದ್ದೀವಿ. KC ವ್ಯಾಲಿ ಆದಮೇಲೆ ಸೇಮ್ ಥಿಂಗ್ HN ವ್ಯಾಲಿಗೆ ಮಾಡ್ತಾಯಿದ್ವಿ. ಈಗ ನಾವು ಬಂದಮೇಲೆ ಹೋದ ವರ್ಷ ಬಜೆಟ್ 1080 ಕೋಟಿ ವರ್ಷಾವಧಿ ವ್ಯಾಲಿ ಪ್ರಾರಂಭ ಮಾಡಿದ್ವಿ. ಈಗಲೂ ಮತ್ತೆ ಮೊನ್ನೆ 650 crores ಕೊಟ್ಟು ಹೋದ ವರ್ಷ ಈ ವರ್ಷ ಒಟ್ಟಿಗೆ 1700 crores ಕೊಟ್ಟು ವರ್ಷಾವಧಿ ವ್ಯಾಲಿ ಮಾಡ್ತೀವಿ. ಈ ಒಟ್ಟು 3 ಮಾಡೋದ್ರಿಂದ
ಎಲ್ಲ ಕಂಪ್ಲೀಟ್ ಆದರೆ 700 ಟ್ಯಾಂಕ್ಸ್ ಬ್ಯಾಂಗ್ಳೂರು ಸುತ್ತಮುತ್ತ, ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಮತ್ತು ಬೇರೆ ಬೇರೆ ತುಮಕೂರು ಇರ್ಬೋದು, ಬ್ಯಾಂಗ್ಳೂರು ರೂರಲ್ ಇರ್ಬೋದು, ಎಲ್ಲ ಕಡೆ ಎಲ್ಲೆಲ್ಲಿ ಈಗಾಗಲೇ 800, 900, 1000, 1300 ಫೀಟ್ಗೆ ಹೋಗ್ತಕ್ಕಂಥ ಇದರಲ್ಲಿ ಈ 700 ಕೆರೆಗಳಿಗೆ ಏನು ಸಿವರೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡೋದ್ರ ಮುಖಾಂತರ ಇವತ್ತು ಮ್ಯಾನಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ಇದು ಆಲ್ಮೋಸ್ಟ್ 19.5 KMC ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅಷ್ಟು ಇತ್ತೀಚೆಗೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಚಿಂತಾಮಣಿಗೆ ಆಗಮಿಸಿದಾಗ ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ ನಾನು ಪ್ರಸ್ತಾಪ ಮಾಡ್ತೀನಿ ಮುಖ್ಯಮಂತ್ರಿಗಳ ಹತ್ರ ಅಂತ ಅವರು ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಏನಾದರೂ ಪ್ರಸ್ತಾಪಗಳು ನಡೆದಿದ್ದಾರೆ? ಈಗ ಅದಕ್ಕೆ ಆ್ಯಕ್ಚುಲಿ ನಾಳೆ 4 ಗಂಟೆಗೊಂದು ಈ ನೀರಾವರಿ ಬಗ್ಗೆ ಒಂದು ನಮ್ಮ DK ಶಿವಕುಮಾರ್ ಅವರು ಪುಸ್ತಕ ಬರೆದಿದ್ದಾರೆ. ಅದು ರಿಲೀಸ್ ಮಾಡಲಿಕ್ಕೆ ಎಲ್ಲ ಮುಖ್ಯಮಂತ್ರಿಗಳು HK ಪಾಟೀಲು, ಆಮೇಲೆ SR ಬೊಮ್ಮಾಯಿ, ನನ್ನನ್ನು ಸಹಿತ ಕರೀತಾರೆ. ನಾಳೆ ಇತ್ತು, ಈಗ ಸಡನ್ನಾಗಿ ಯಾರೋ ನಮ್ಮ MLA ಅವರು ತೀರ್ಕೊಂಡಿದ್ರು, ಪೋಸ್ಟ್ಪೋನ್ ಮಾಡಿದ್ರು. ಆ ಇದರಲ್ಲಿ ಇವೆಲ್ಲ ಚರ್ಚೆಗಳು ಬರ್ತಾವೆ. ಈ ಕೃಷ್ಣಾ ಟ್ರಿಬ್ಯುನಲ್ ಇನ್ನೂ ನಮಗೆ ನೋಟಿಫಿಕೇಶನ್ ಮಾಡಬೇಕಾಗಿದೆ, ಇನ್ನೂ ಆಗಿಲ್ಲ. ಅದು ಏನೋ ಟ್ರಿಬ್ಯುನಲ್ನಿಂದ ನಮ್ಮ ಪರವಾಗಿ ಆಗಿದೆ, ನಾವು ಹೈಟ್ ಮಾಡಲಿಕ್ಕೆ ಡ್ಯಾಮ್ ಅಂತ. ಆದರೆ ಅವರು ಕೇಂದ್ರ ಸರ್ಕಾರದವರು ನೋಟಿಫಿಕೇಶನ್ ಮಾಡಬೇಕು. ಅವ್ರು ಇನ್ನೂ ಮಾಡದೇ ಇದ್ರು ಸಹಿತ ರೈತರ ಬೇಡಿಕೆ ಅಂತೆ ಮೊನ್ನೆ 3-4 ಮೀಟಿಂಗ್ ಮಾಡಿ DC ಅವರು CM ಅವರು ನಾವೆಲ್ಲ ಕೂತು ಆಲ್ ಪಾರ್ಟಿ MLAs ರೈತ ಸಂಘದಲ್ಲಿ ಕರೆದು ನಾವು ಫೈನಲ್ ಆಗಿ 35 lakhs ಇರಿಗೇಟೆಡ್ ಲ್ಯಾಂಡು, 25 lakhs ಡ್ರೈ ಲ್ಯಾಂಡ್ಗೆ ಮಾತಾಡಿ 55,000 ಕೋಟಿ ಖರ್ಚು ಮಾಡಲಿಕ್ಕೆ ಲ್ಯಾಂಡ್ ಎಕ್ವಿಷನ್ಗೆ ಸರ್ಕಾರ ನಿರ್ಧಾರ ತಗೊಂಡಿದೆ. ಈ ಮಾರ್ಚ್ 31 ಒಳಗಾಗಿ 16,000 ಕೋಟಿ ಖರ್ಚು ಮಾಡಿ ರೈತರಿಗೆ ಪೇಮೆಂಟ್ ಮಾಡಲಿಕ್ಕೆ ಸಹಿತ ನಿರ್ಧಾರ ತಗೊಂಡು ಫಸ್ಟ್ ಟೈಮ್ ಇದು ಮಾಡಿದ್ದು. ಇನ್ನೇನು ಬೊಮ್ಮಾಯಿ ಸರ್ಕಾರದಲ್ಲಿ ಮಾಡಲಿಕ್ಕಾಗಿಲ್ಲ, ಯಡಿಯೂರಪ್ಪನ ಸರ್ಕಾರದಲ್ಲಿ ಮಾಡಿಲ್ಲ. ಈ ಸರ್ಕಾರ ಆ ನೀರನ್ನು ಉಪಯೋಗ ಮಾಡ್ಕೊಳ್ಬೇಕು, ಪ್ರಥಮವಾಗಿ ಯಾರು ಲ್ಯಾಂಡ್ ಎಕ್ವಿಷನ್ ಮಾಡಬೇಕು ಅವ್ರಿಗೆ ನಾವು ದುಡ್ಡು ಕೊಡಬೇಕು ಅಂತೇಳಿ 25,000 ಅಂದಾಜು ಕೋರ್ಟ್ ಕೇಸ್ಗಳಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ಅವರು ರೈತರು ಒಪ್ಪಿಕೊಂಡಿದ್ದಾರೆ. ಅಲ್ಲಿ ಒಂದು ಕೋರ್ಟ್ ಸಹಿತ ಓಪನ್ ಮಾಡ್ತಾಯಿದ್ದಾರೆ ಆಲಮಟ್ಟಿಯಲ್ಲಿ. ಮಾಡಿ ಜಲ್ದಿ ಇಚ್ಛೆದು ಮಾಡಿ ರೈತರಿಗೆ ತೊಂದರೆ ಆಗಲಾರದಂತೆ ನಮ್ಮ ಡ್ಯಾಮ್ ಹೈಟ್ ಮಾಡಿ ಬರುವಂಥ ದಿನಗಳಲ್ಲಿ ನಮ್ಮ ಅಚ್ಚುಕಟ್ಟು ಪ್ರದೇಶ ಹೆಚ್ಚು ಮಾಡಬೇಕಂತ ಪ್ರಯತ್ನ ಈ ಸರ್ಕಾರ ಮಾಡ್ತಾರೆ. ಎರ್ಗೋಲ್ಡ್ ಯೋಜನೆ ಬಂಗಾರಪೇಟೆ ಮತ್ತು ಕಿಜರ್ಗೆ ಕುಡಿಯುವ ನೀರನ್ನು ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಮಾತನ್ನು ಕೊಡ್ತೀವಿ. ಅದು ಇದರವರೆಗೂ ಏನೂ ಕ್ರಮ ಆಗಿಲ್ಲ, ಅಂದರೆ ಬಂಗಾರಪೇಟೆ ಆಗಲಿ ಅಥವಾ ಕಿಜರ್ಗೆ ಅದರ ಬಗ್ಗೆ ಏನಾದರೂ ನನಗೆ ಮಾಹಿತಿ ಇಲ್ಲ, ಮಾತಾಡೋಣ. ನಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಿಂದ ರಾಜ್ಯಾದ್ಯಂತ ಈ ಸಬ್ ಸೆಂಟರ್ಸು, ರೀಜನಲ್ ಸೆಂಟರ್ಸು ಜೊತೆಯಲ್ಲಿ ಎಲ್ಲ ಕಡೆ ರಾಜ್ಯಾದ್ಯಂತ ಮಾಡ್ತಾಯಿದ್ವಿ. ಇನ್ನು ನಮಗೆ 4 ಕಡೆ ಈ 4 ಜಿಲ್ಲೆಗಳಲ್ಲಿ ಮಾಡಬೇಕಾಗಿತ್ತು. ಅದರಲ್ಲಿ ಕೋಲಾರ ಒಂದು, ಈಗಾಗಲೇ ಕೋಲಾರ, ರಾಮನಗರ, ಚಿತ್ರದುರ್ಗ, ವಿಜಯನಗರ ಈ 4 ಪೆಂಡಿಂಗ್ ಇದೆ. ಈ 4 ಈ ಮಾರ್ಚ್ ಒಳಗೆ ಮುಗಿಸ್ಬೇಕಂತೇಳಿ ನಾವೆಲ್ಲ ತಯಾರು ಮಾಡ್ಕೊಂಡಿದ್ವಿ. ಈಗಾಗಲೇ ಕೋಲಾರ ಡಿಸ್ಟ್ರಿಕ್ಟಿಂದ ನಮಗೀಗ ಸುಮಾರು 10 ಎಕರೆ ಲ್ಯಾಂಡಿ KGFನಲ್ಲಿ ನಮ್ಮ ಸ್ವಾಧೀನಾಗಿರ್ತಕ್ಕಂಥ ಮೇಡಮ್ ಅವರು ಈಗಾಗಲೇ ನಮಗೆ ಲ್ಯಾಂಡ್ ಕೊಡಿಸಿದರು. ಈಗ ನಾವು ಮುಂದೆ ಅದಕ್ಕೆ ತಕ್ಷಣ ಬೇಕಾಗಿರ್ತಕ್ಕಂಥ 9 ಕೋಟಿ ರೂಪಾಯಿ ನಾವು ಈಗ ಬಜೆಟ್ ಇಟ್ಕೊಂಡಿದ್ದೀವಿ. ಕಾಂಪೌಂಡು ಮತ್ತು ಸಬ್ ಸೆಂಟರ್ ಬಿಲ್ಡಿಂಗ್. ಅದಾದ ನಂತರ ಮುಂದಿನ ವರ್ಷದಲ್ಲಿ ಸಹಜವಾಗಿ ಅದನ್ನು ಡೆವಲಪ್ ಮಾಡೋದು, ಅದಾದ ನಂತರ ಅಲ್ಲಿ ಪ್ಲಾನೆಟೋರಿಯಂ ಮಾಡ್ತಕ್ಕಂಥ, ತಾರಣಾಲಯ ಮಾಡ್ತಕ್ಕಂಥದ್ದು, ಆ ರೀತಿಯಾಗಿ ಸ್ಟೇಜ್ ಬೈ ಸ್ಟೇಜ್ ನಾವು ಡೆವಲಪ್ ಮಾಡ್ತೀವಿ. ಉಳಿದಂಥ ಕಡೆ ನಾವು 3 ಕಡೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಸಹಿತ ಅಲ್ಲೇ ಲ್ಯಾಂಡ್ ಫೈನಲೈಸ್ ವೀಕರ್ ಸೆಕ್ಷನ್ ಮತ್ತೆ ಲೇಬರ್ ಕ್ಲಾಸೇ ಜಾಸ್ತಿ ಇರೋದು, ಮತ್ತು ಅದನ್ನು ತುಂಬ ಚೆನ್ನಾಗಿ ಉಪಯೋಗ ಮಾಡ್ಕೋತಾರೆ. ಆ ದೂರದೃಷ್ಟಿಯಿಂದನೇ ನಾವು ಅವೆರಡಕ್ಕೂ ಅದೇ ಎಜುಕೇಶನ್ ಆಕ್ಟಿವಿಟೀಸ್ ಬರೋದ್ರಿಂದ ಮೇಡಮ್ ಇದು ಕೂಡ ಅದಕ್ಕೆ ಪೂರಕವಾಗಿ ಇರ್ತದೆ. ಹೌದು, ಅಲ್ಲಿ ಎಜುಕೇಶನ್ ಹಬ್ಬೇ ಇದೆ. ನಮ್ಮ ಕಡೆ ಇಂಜಿನಿಯರಿಂಗ್ ಕಾಲೇಜು, ITI ಕಾಲೇಜು, ಲಾ ಕಾಲೇಜು, ಮತ್ತೆ ನಮ್ದು ನಾಲೆಜ್ ಸೆಂಟರ್, ಆಮೇಲೆ ಡಿಜಿಟಲ್ ಲೈಬ್ರರಿ, ಮತ್ತೆ ಈ ತರ ಎಲ್ಲ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ಒಂದು ಅಟ್ಮಾಸ್ಫಿಯರ್ನೇ ಅಲ್ಲಿ ನಾವು ಟ್ರೈನಿಂಗ್ ಅಕಾಡೆಮಿನೇ ಆ ಕಡೆ ಓಡಾಡ್ತಾ ಇರುತ್ತೆ. ಆಲ್ಮೋಸ್ಟ್ ಅದು ಟ್ರೈನಿಂಗ್ ಅಕಾಡೆಮಿ, ಸೇಫ್ಟಿ ಮೆಜರ್ಸ್ ಇದೆ. ಅಂದ್ರೆ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಬಂದ್ರೆ ಈ ಕಾಲೇಜಸ್ ನಮ್ಮ ಇದಕ್ಕೆಲ್ಲ ಡಬಲ್ ರೋಡ್ ಆಗುತ್ತೆ. ಅದಕ್ಕೆ ಇಲ್ಲ, ಇನ್ನೂ ನಾವು ಡಬಲ್ ರೋಡೇ ಅಲ್ಲಿ ಮಾಡ್ತಾ ಇದೀವಿ. ಡಬಲ್ ರೋಡ್ ಮಾಡ್ತೀವಿ, ಡೆವಲಪ್ ಆಗ್ತದೆ ಅಂತ ತೊಂದರೆ ಇಲ್ಲ. ನಮ್ಮ ಕೆಲಸ ನಾವು ಮಾಡೋಣ ಅಂತ ಮಾಡಿ ಬಿಫೋರ್ ಮಾರ್ಚ್ ನಾವು ಏನಾದರೂ ಕ್ವೆಶ್ಚನ್ಸ್ ಇದ್ರೆ, ಏನಾದರೂ ಪ್ರಶ್ನೆ ಇದ್ರೆ
ಯಾವಾಗಲೂ ಕೂಡ ನಮಗೆ ಮಳೆಯಲ್ಲಿ ಆ ನೀರು ಹರಿದು ಶಾಂತಿಪುರ ಅಂದರೆ ಆಂಧ್ರಕ್ಕೆ ಹೋಗುತ್ತೆ ಸರ್, ಆಮೇಲೆ ಅದು ಸಮುದ್ರಕ್ಕೂ ಕೂಡ ಸೇರುತ್ತೆ ಸರ್. ನಾವು ಅದನ್ನ ನೀರನ್ನ ಉಳಿಸ್ಕೊಂಡ್ರೆ ಸರ್ ನೆಕ್ಸ್ಟ್ ನಮಗೆ ಎಲ್ಲದಕ್ಕೂ ತುಂಬಾ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನು 5-6 ತಿಂಗಳು ನಮಗೆ ಬರಗಾಲ ಅಂತ ಇರುತ್ತಲ್ಲ ಸರ್, ಫೆಬ್ರವರಿ ಆದ್ಮೇಲೆ ಜೂನ್ ಜುಲೈವರೆಗೂ ನಮಗೆ ಕಷ್ಟ ಏನಿರುತ್ತೆ ಅದು ಬರಗಾಲ ಅನ್ನೋದನ್ನ ಅದ್ರದ್ದು ಎಲ್ಲಾನು ಕಡಿಮೆ ಮಾಡ್ಕೊಬೋದು. ಇವತ್ತಿನ ಜನಸಂಖ್ಯೆಗೆ ನಮಗೆ ಒಂದೊಂದ್ಸತಿ ಕುಡಿಯೋ ನೀರಿನ ಅಭಾವ ಆಗ್ಬಿಡುತ್ತೆ. ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು BCBನ ಪ್ರಪೋಸ್ ಮಾಡಿದೆ. ಇನ್ನೂ ಕೆಲವು ಸಭೆಯನ್ನು ಮಾಡಿದ್ದೇವೆ. ಆಯಿತು, ಬೇರೆ ಮಾಡಿದ್ದೀವಿ. ಅಲ್ಲಲ್ಲಿಗೂ ಈಗ ನೀವೇನು ಬ್ರಿಡ್ಜ್ ಮಾಡಿದ್ದೀರಾ 12ರಿಂದ 15 ಹಳ್ಳಿಗೆ ಒಂದು 3 ಪಂಚಾಯತಿಗೆ ನೀರು ನಿಲ್ಲುತ್ತೆ. ಅದಾದ್ಮೇಲೆ 60 ಹಳ್ಳಿ. ಇವರು ಲಾಯರ್ ಅಡ್ವೊಕೇಟ್ ಇದ್ದಾರೆ. ನಮ್ಮ ತಂದೆಯವ್ರ ಕಾಲದಿಂದಲೂ ಇವರು ಅವ್ರ ಜೊತೆ ಒಡನಾಟ ತುಂಬಾ ಸ್ನೇಹಿತರು. ಅವ್ರಿಗೆ 30 ವರ್ಷದ ಅದು ಒಂದು ಪ್ರಪೋಸಲ್ನ ಕ್ಲಿಯರ್ ಮಾಡಿದ್ರು. 70 ವರ್ಷದ ಹೋರಾಟ. ಬಹಳ ಖುಷಿ ಇದ್ದಾರೆ, ನನಗೆ ಅಭ್ಯಾಸ ಇಲ್ಲ. ಬಹಳ ಖುಷಿ ಇದ್ದಾರೆ ರೈತರೆಲ್ಲ. ವೆಹಿಕಲ್ ಹೋಗುತ್ತೆ, ಅದು ಕನೆಕ್ಟಿವಿಟಿನೇ ಸರಿಯಾದ. ನೀವು ಹೋಗಿ ಅದನ್ನ ಒಂದ್ಸತಿ ಪ್ರೆಸೆಂಟೇಶನ್ ಮಾಡ್ಬಿಟ್ಟು ಬನ್ನಿ. ನಿಮಗೆ ಅದು ಕನೆಕ್ಟಿವಿಟಿ ಇತ್ತಲ್ಲ, ಅದು ಕನೆಕ್ಟಿವಿಟಿನೇ ಇರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಸ್ಕೂಲ್ಸ್ಗೆಲ್ಲ ಹೋಗೋದಕ್ಕೆ ಕನೆಕ್ಟಿವಿಟಿ ಇಲ್ಲದೆ ಆಗೋಗಿತ್ತು. ರೈತರು ಏನಾದ್ರು ಬೆಳಿಗ್ಗೆ ಟೊಮೊಟೊ, ಆಲೂಗಡ್ಡೆ, ಆಮೇಲೆ ಹೋರಾಟ ರೈತರದ್ದು ಬಹಳ ವರ್ಷದ ಹೋರಾಟ. ಏನ್ ಬೆಳೆ ಬೆಳೆದ್ರು ಒಂದ್ ಟ್ರ್ಯಾಕ್ಟರ್ ಹೋಗಕ್ ಆಗ್ತಾ ಇರ್ಲಿಲ್ಲ ಆ ಪರಿಸ್ಥಿತಿ. ಮಳೆ ಜಾಸ್ತಿ ಆದಾಗ ಅದು ತುಂಬಾ ಅನ್ಸೈಂಟಿಫಿಕ್ ಆಗಿ ಆಗಿದ್ದು. ಅದರಲ್ಲಿ ಓಡಾಡೋದೇ ತುಂಬಾ ಕಷ್ಟ ಆಗ್ತಾ ಇತ್ತು. ಸ್ವಲ್ಪ ದುಡ್ಡು ಕೊಟ್ಟಾಗ ಆಗಲ್ಲ ಅಂದಿದ್ದಕ್ಕೆ ಮತ್ತೆ ಅದನ್ನ ಕನ್ಸಿಡರ್ ಮಾಡಿದ್ರು. ಆ ಪ್ರಪೋಸಲ್ನ ರೀಕನ್ಸಿಡರ್ ಮಾಡಿ ಆ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಇಮಿಡಿಯೇಟ್ ಆಗಿ, ಯಾರ್ದು ಟೆಕ್ನಿಕಲ್ ಆಗೋ ಇನ್ನೊಬ್ಬರನ್ನ ಹೋಗಿ ನೋಡ್ಕೊಂಡು ಬನ್ನಿ ಏನೂ ಹೇಳಲಿಲ್ಲ. ಇಮಿಡಿಯೇಟ್ ಆಗಿ ಅಲ್ಲೇ ಸ್ಪಾಟಲ್ಲಿ ಆಯಿತು, ಅದು ಅಷ್ಟು ದುಡ್ಡಲ್ಲಿ ಆಗಲ್ಲ, ಇನ್ನೇನು ಅಡಿಷ್ನಲ್ ಆಗಿ ಬೇಕು ಕೊಡಿ ಮಾಡೋಣ ಅಂತ. ಅದು ನನ್ನ ಗಡಿ ಭಾಗದಲ್ಲಿದೆ. ನೀವೆಲ್ಲ ಅಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಆಗಿದೆ ಕೆಲಸ ಇರ್ತದೆ. ಆಗಿದೆ ಕೆಲಸ ಆಗಿದೆ, ಅದು ಕಾರ್ಯಕ್ರಮ ಈಗ ಯಾವಾಗಲೂ ನೋಡಿ, ಜನಪ್ರತಿನಿಧಿ ಬಗ್ಗೆ ಇರ್ಬೋದು, ಸರ್ಕಾರ ಬಗ್ಗೆ ಇರ್ಬೋದು, ಪಬ್ಲಿಕ್ ಮೇನ್ ಈಸ್ ಇಂಪಾರ್ಟೆಂಟ್. ಆ ಮೀಟಿಂಗ್ಗಳ ಕೊಡ್ತೀವಿ, ನೀವು ಹೇಳಿದ್ರಿ ಎಸ್ ಆಗಿದೆ ಸರ್, ಪ್ರೊಸೀಡಿಂಗ್ ಆಗಿದೆ ಸರ್, ಕಂಪ್ಲೀಟ್ ಆಗಿದೆ ಸರ್, ಪ್ರೋಗ್ರೆಸ್ ಅಂತೀರಿ. ನಾವು ಅದಕ್ಕೆ ಸ್ಯಾಟಿಸ್ಫೈ ಆದರೆ ಇಲ್ಲಿಗೆ ಇರ್ತದೆ. ಆ್ಯಕ್ಚುಲಿ ರಿಯಾಲಿಟಿ ಇನ್ಸ್ಪೆಕ್ಷನ್ ಹೋದಾಗ ಪಬ್ಲಿಕ್ನಲ್ಲಿ ಜನರ ಅಭಿಪ್ರಾಯ ಕರೆಕ್ಟ್ ಗೊತ್ತಾಗ್ತದೆ. ಶಾಲಾ ಮಕ್ಕಳು 3 ತಿಂಗಳು ಸ್ಕೂಲ್ ಹೋಗ್ತಾ ಇದ್ರು, ಅಲ್ಲೇ ಹೋಗ್ತಾ ಇದ್ರು. 4 ಕಡೆ ಎಲ್ಲ ಕಡೆ ಈ ವರ್ಷ 2 ವರ್ಷದಿಂದ ಈ ಸರ್ಕಾರ ಬಂದ ನಂತರ ನಾವು ಜನರು ಕೇಳೋದು ಲೀಡರ್ಗಳು ಕೇಳೇ ಕೇಳ್ತಾ ಇದ್ರು. ಅದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡಿ ನಮ್ಮ ಇಂಜಿನಿಯರ್ಸ್ ಎಲ್ಲ ಉಪಯೋಗ ಆಗ್ತಂದ್ರೆ ನಾವು ಡಿಸ್ಕಸ್ ಮಾಡಿದ್ವಿ. ಈ 2.5 ವರ್ಷದಲ್ಲಿ ₹1 ನಾನು ಶೀಲ್ಡಿಗೆ ಕೊಟ್ಟಿದ್ದೆ. CM ಅವರು 4-5 ಲೆಟರ್ ಬಂದು ಕಳಿಸಿದೆ, ಯಾರು ಕೇಳ್ತಾರೆ ಕೊಡಲ್ಲ ಅಂತ. ಆಮೇಲೆ ಹಿಸ್ಟ್ರಿಯಲ್ಲ 50 ವರ್ಷದಲ್ಲಿ ನಮ್ಮ ಇಡೀ ಕ್ಷೇತ್ರದಲ್ಲಿ 40 ಜನಕ್ಕೆ ಬೋರ್ವೆಲ್ಸ್ ನ ಕೊಡ್ತಿದಾರಲ್ಲ. ಒಂದು 15 ದಿನ 20 ದಿನದಲ್ಲೇ ಪಂಪು ಮೋಟ್ರು ಎಲ್ಲ ಸೌಕರ್ಯ ಮಾಡಿದ್ದಾರೆ. ನಾವು ಈ 5 ವರ್ಷದಲ್ಲಿ 7 ವರ್ಷದಲ್ಲಿ ಶಾಸಕರಾದಾಗಿಂದ ಯಾವುದೋ ವರ್ಷದಲ್ಲಿ ಬೋರ್ವೆಲ್ ಟೆಂಡರು, ಅದಾದ್ಮೇಲೆ 6 ತಿಂಗಳು ಬಿಟ್ಬಿಟ್ಟು ಪಂಪು ಮೋಟ್ರ್ ಟೆಂಡರು. ಒಬ್ಬ ಫಲಾನುಭವಿ ಬೋರ್ ಹಾಕ್ಸ್ಕೊಂಡು 1 ವರ್ಷಕ್ಕೆ ಪಂಪು ಮೋಟ್ರ್ ನೋಡ್ತಿದ್ರು. ಇವ್ರು 20-30 ದಿನದಲ್ಲಿ ಬೆನಿಫಿಷರಿ ಸೆಲೆಕ್ಷನ್ ಕೊಟ್ಟಿದ ತಕ್ಷಣ ಟೆಂಡರ್ ಕರೆದು ಮತ್ತೆ ಒಂದು ಬೆನಿಫಿಷರಿಗೆ ಡ್ರಿಲ್ ಮಾಡಿದ್ರು. 7 ಲಕ್ಷ ಇಟ್ಟಿದ್ದಾರೆ, 7 ಲಕ್ಷ. ಈ ಥರ ದೂರದೃಷ್ಟಿ ಇಲ್ಲ. ಈ ಕಾರ್ಯಕ್ರಮನ ನಾನು ಹಳ್ಳಿಯಲ್ಲೇ ಮಾಡ್ಬೇಕು, ಯಾಕಂದರೆ ಆಲ್ಮೋಸ್ಟ್ 90% ಬೆನಿಫಿಷರೀಸ್ ಹಳ್ಳಿಯಲ್ಲಿ. ನಾವೆಲ್ಲ ಯಾವುದು ನದಿ ಮೂಲ ಇಲ್ಲದೆ ಇರೋ ಜಾಗದಿಂದ ಬಂದಿದ್ದೀವಿ. ನೀರು ಕೊಟ್ರೆ ಅವ್ರಿಗೆ ಇನ್ನೇನು ಕೇಳಲ್ಲ, ನೀರು ಕೊಟ್ರೆ ಅವರಿಗೆ ಅಷ್ಟೇ ಸಾಕು. ಒಳ್ಳೆ ರೈತರು ಅದನ್ನ ಏನ್ ಬೇಕೋ ಬೆಳೆಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಇನ್ನೂ ಹೇಳಿದ್ವಿ, ನಮ್ಮ 500 ಮೀಟರ್ ಇದೊಂದು ತೊಂದರೆ ತರ್ತಾ ಇದ್ರು, ಅದನ್ನು ಮಾತಾಡಿದ್ವಿ, ಮಾಡಲೇಬೇಕಂತ. ಒಂದು ಫೇಲ್ಯೂರ್ ಆಗಿಲ್ಲ, ಒಂದೇ ಒಂದು ಫೇಲ್ಯೂರ್ ಕೂಡ ಆಗಿಲ್ಲ. ಎಷ್ಟು ಹೋಗ್ತದೆ?
ಆವಾಗ ಇದ್ದಾಗ ನಾವು ಇಡೀ ಈಗ 10,000 ಹಾಕಿದ್ದೆ ಬೋರ್ವೆಲ್ಸ್ 10,000 1% ಫೇಲ್ಯೂರ್. 3,000 ಆದಮೇಲೆ ನಾನು CM ಹತ್ರ ಒಂದು ದಿವಸ ಮಾತಾಡ್ತಾ ಇದ್ದೆ 3,000 ಮಾಡಿದ್ವಿ ಅಂತಂದೆ. ಇಲ್ಲಪ್ಪ ಮಾಡ್ತಾ ಇದ್ವಿ ಫೇಲ್ಯೂರ್ ಎಲ್ಲಿ ನೀರು ಬಿಡಬೇಕಲ್ಲ ಅಂತಂದ್ರು ಅವರು. ಅದಕ್ಕೆ ನಾವು ಎವ್ರಿ ಮಂತ್ ಎಲ್ಲೇ ಮೀಟಿಂಗ್ ಮೊನ್ನೆ ಅಲ್ಲಿ ಮೈಸೂರಲ್ಲಿ ಮೀಟಿಂಗ್ ಮಾಡಿ CM ಫಸ್ಟ್ ಫೇಲ್ಯೂರ್ ಕೇಳ್ತಾ ಇದ್ದಾರೆ ಪರ್ಸೆಂಟ್, ನಾಟ್ ಇವನ್ 1%. ಚಾಮರಾಜನಗರ ಇದೆಲ್ಲ ಕೊಡೋಣ, ಅಲ್ಲಿ ನೀರಿಲ್ಲ. ನಾವು ಅಂತಲ್ಲಿ ಅವ್ರು ಯಾರು ಕೇಳಿದ್ರೆ ಸಹಿತ ಈ ಕೋಲಾರ ಇರ್ಬೋದು, ಚಾಮರಾಜನಗರ ಇರ್ಬೋದು, ಯಾವ ಪ್ರದೇಶದಲ್ಲಿ ನೀರಾವರಿ ಇಲ್ಲೋ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ನಾವು ಸ್ವಂತ. ಕೆಲವು ಕಡೆ ಇರಿಗೇಟರ್ ಇದ್ದಲ್ಲಿ ನಮ್ಮೆಲ್ಲ ಕೆಲವರು ಬಂದು ಕೇಳ್ತಾರೆ, ಅಲ್ಲಿ ನೀರು ಇದರಲ್ಲಿ ಉಪಯೋಗನೇ ಇಲ್ಲ. ಈ ನಮ್ಮ ಏರಿಯಾಗಳೆಲ್ಲ ತುಂಗಭದ್ರಾ ಕೃಷ್ಣ 2 ಕಡೆ ನೀರು ಬರ್ತವೆ ನಮ್ಮ ರಾಯಚೂರು. ಅಲ್ಲಿ ನಾವು ಜಾಸ್ತಿ ಮಾಡೋದ್ರಿಂದ ಉಪಯೋಗ ಇಲ್ಲ. ಎಲ್ಲಿ ಡ್ರೈ ಇದೆ ಅಲ್ಲೇ ಕೊಡ್ತಾಯಿದ್ವಿ. ಈ ಕೆಲವು ಈ ಚಾಮರಾಜನಗರ ನೋಡಿ ಓನ್ಲಿ ಅದ್ರ ಮೇಲೆ ಜನರು ಡಿಪೆಂಡ್. 200-300 ಬೋರ್ವೆಲ್ ಹಾಕ್ಬಿಟ್ಟಿದ್ದಾರೆ ಚಾಮರಾಜನಗರ. 5-6 ವರ್ಷದಿಂದ ಯಾರು ಆಯ್ಕೆ ಪಟ್ಟಿಗೆ ಸೆಲೆಕ್ಟೇ ಆಗಿರಲಿಲ್ಲ, ಅವ್ರನ್ನೆಲ್ಲ ಈ ಸ್ಕೀಮಲ್ಲಿ ನಾವು ಸೇರಿಸಿ ಅವರಿಗೆ ಯಾರಿಗೆ ನಮ್ದು ಆಯ್ಕೆ ಪಟ್ಟಿಯಲ್ಲಿ 9, 11, 5 ಟಾರ್ಗೆಟ್ಸ್ ಕೊಟ್ಟು ಮಿಕ್ಕಿದವರೆಲ್ಲ ಹಾಗೆ ಇರ್ತಾ ಇದ್ರಲ್ಲ, ಅವ್ರನ್ನೆಲ್ಲ ಗುರ್ತಿಸಿ ಏನು ಈ ಸ್ಕೀಮ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಗೊತ್ತಿಲ್ಲ. ಅವ್ರಿಗೆ ಏನು ದೂರದೃಷ್ಟಿ ಇದೆಯೋ ಅದು ಒಂದೇ ನಮ್ಗೆ ತುಂಬ ಸಮಾಧಾನ. ಆ ರೈತರೇ ಇವ್ರನ್ನ ನೋಡಬೇಕು ಅಂತಿದ್ದಾರೆ, ಅವರೇ ಸನ್ಮಾನ ಮಾಡಬೇಕು ಅಂತಿದ್ದಾರೆ. ಅವ್ರು ಒತ್ತಾಯದ ಮೇಲೆನೆ ನಾನು ಕರ್ಕೊಂಡು ಹೋಗ್ಬೇಕಾಗಿದೆ. ನಾನು ಅಲ್ಲಿ ಫೇಲ್ಯೂರ್ ಇಲ್ಲ, ಪವರ್ ಕನೆಕ್ಷನ್ ಆಯ್ತು ಅಂತ ಹೇಳಿದೆ. ಮೇಜರ್ ನಮ್ಮಲ್ಲಿ 100% ಸಕ್ಸಸ್ ಆಗಿದೆ. ಎಲ್ಲ ಜಾಗದಲ್ಲೂ ನೀರು ಸಿಕ್ಕಿದೆ ಅಲ್ವಾ, ಒಂದು ಫೇಲ್ಯೂರ್ ಇಲ್ಲ ನಮ್ಮಲ್ಲಿ. ನೀವೆಲ್ಲ ಡೀಟೇಲ್ಸ್ ಕೊಡ್ಬೇಕು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ನೀವೆಲ್ಲ ಮಾಹಿತಿ ಕೊಡ್ಬೇಕು ಅವ್ರಿಗೆ. ಈಗ ಇದು ಇಮಿಡಿಯೇಟ್ಲಿ ಕಾಂಪೌಂಡ್ ಅದನ್ನ ಮಾತಾಡಿದ್ದೀನಿ ಸರ್. ಹೆಲ್ಪ್ ಮಾಡಿ ಇಲ್ಲ ನೋಡಿ, ಮೊದಲು ಎಷ್ಟು ಲೆವೆಲ್ ಅದು ನೋಡ್ಕೊಳ್ಳಿ. ನಾನು ಖಂಡಿತ ಅದಕ್ಕೆ ಏನಾದರೂ ಒಂದು ಪ್ರಾವಿಷನ್ ಮಾಡಿ ಜಂಗಲ್ ಕ್ಲಿಯರೆನ್ಸ್ ಮಾಡ್ತೀನಿ. ಆಲ್ರೆಡಿ ಇದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಂಡು ಫೈನಾನ್ಸ್ ಕಳಿಸಿದ್ದೇವೆ. ಸ್ವಲ್ಪ FDಯಲ್ಲಿ ಬರೀ 2 ಕೋಟಿ ಕೊಡ್ತೀವಿ. 2 ಕೋಟಿಯಲ್ಲಿ ಬಿಲ್ಡಿಂಗಿಗೆ ನಮಗೆ ಒಂದು 5-6 ಕೋಟಿ ಬೇಕಾಗಿದೆ ಇಫೆಕ್ಟಿವ್ ಆಗಿ ಮಾಡಬೇಕಾದ್ರೆ. ಸೊ ನಮ್ಮ ಸೆಕ್ರೆಟರಿ ಅವರು ಪುನಃ ಅಲ್ಲಿಗೆ ವಾಪಸ್ ಕಳಿಸಿ ಅದನ್ನು ಅಲ್ಲಿಂದ ಒಟ್ಟಿಗೆ ರೆಫರ್ ಮಾಡಿದರು, ಟ್ಯಾಲಿ ಮಾಡಿದರು. ಬಂದರೆ ಸರ್ ಸ್ಟೇಟ್ ಮಾಡಿ ನೀವು ಇಮಿಡಿಯೇಟ್ಲಿ ಹ್ಯಾಂಡ್ ಓವರ್ ತೊಗೊಂಡು ಅಲ್ಲ ಕೊಳ್ಳಗಳಲ್ಲಿ ಬಂದಿದೆ ನೋಡಿದ್ದೀನಿ ನಾನು.